ಪ್ರಿಯರೇ, ಕಳೆದ ಸಂದೇಶದಲ್ಲಿ ಲವೋದಿಕೀಯ ಸಭೆಯ ವಿಷಯದಲ್ಲಿ ಹೇಳುತ್ತಾ ಸಾಮಾಜಿಕ ಸೋಶಿಯೋ ಪೊಲಿಟಿಕಲ್ ಇಕಾನಮಿ ಅಂದ್ರೆ ದೇಶದ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳ ಒಂದು ಅವಲೋಕನ ನಮ್ಮೆಲ್ಲರ ದೃಷ್ಟಿಗೆ ಬಂದಾಗ ಅದನ್ನು ತೊರೆದು ಅಥವಾ ಅದನ್ನು ಮರೆತು ನಾವು ಏನೋ ನಮ್ಮದೇ ಆದ ಒಂದು ಹಾದಿಯಲ್ಲಿ ಇದ್ದೀವಿ ಅನ್ನೋ ಹಾಗೆ ಆಲೋಚನೆ ಮಾಡಲಾಗದೆ ಮತ್ತು ಆಗೊಮ್ಮೆ ಈಗೊಮ್ಮೆ ನ್ಯೂಸ್ ಪೇಪರ್ನಲ್ಲಾಗಲಿ ಅಥವಾ ಟಿವಿ ನ್ಯೂಸ್ಗಳಲ್ಲಾಗಲಿ ಅಥವಾ ಕೆಲವು ಕ್ರಿಶ್ಚಿಯನ್ ಚಾನೆಲ್ಸ್ನಲ್ಲಾಗಲಿ ಅಂತ್ಯಕ್ರಿಸ್ತು ಬಂದೇ ಬಿಡ್ತಾ ಇದ್ದಾನೆ ಅಥವಾ ಇನ್ನೇನೋ ಘಟನೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಏನು ಒತ್ತಡ ಈ ನಂಬಿಕೆಯ ಮಾರ್ಗದಲ್ಲಿ ಇರುವಂಥವರು ಮೆಚ್ಯೂರ್ಡ್ ಬಿಲೀವರ್ಸ್ ಆಗದೆ ಸಂಪೂರ್ಣವಾಗಿ ತಿಳಿದೇ ಇರುವಂಥವರು ಆತಂಕ ಪಡುವ ವಿಷಯವು ಬೇಡ ಎನ್ನುವ ದೃಷ್ಟಿಯಿಂದ ಒಂದು ಸಮಾಜ ಮತ್ತು ಪೊಲಿಟಿಕೋ ಎಕಾನಮಿಕ್ ಸಿಸ್ಟಮ್, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಹೀಗುಂಟಾಗುವುದು ದೇವರು ತಾನೇ ಹೇಳಿದ್ದಾರೆ. ಅಂತ್ಯಕಾಲದಲ್ಲಿ ನಾವು ಯುದ್ಧಗಳ ಸುದ್ದಿಗಳನ್ನು ಕೇಳ್ತೇವೆ, ಯುದ್ಧಗಳು ಸಂಭವಿಸ್ತೇವೆ. ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಿಯರೇ ನೆನಪು ಮಾಡಿಕೊಳ್ಳಿ, ಎನಿ ವಾರ್ ದಟ್ ಸ್ಟಾರ್ಟ್ಸ್ ಎನಿವೇರ್ ಸ್ಪ್ರೆಡ್ಸ್ ಎವ್ರಿವೇರ್ ಅಂತ ಒಬ್ಬ ಭಕ್ತ ಆಗಲೇ ಹೇಳಿದ್ದನು. ಅಂದ್ರೆ ಅದರ ಅರ್ಥ ಕನ್ನಡದಲ್ಲಿ ಹೇಳ್ತೀನಿ, ಯಾವುದೇ ಯುದ್ಧ ಎಲ್ಲೇ ಪ್ರಾರಂಭ ಮಾಡಿದರೂ ಆ ಯುದ್ಧದ ಪ್ರಭಾವವು ಎಲ್ಲೆಲ್ಲೂ ಹರಡುತ್ತದೆ ಅಥವಾ ಆ ಯುದ್ಧವು ಎಲ್ಲ ಕಡೆಗೂ ಹರಡುತ್ತದೆ ಅಂತ. ಸೊ ಅದರ ಒಂದು ತಾತ್ವಿಕ ಅರ್ಥ ಏನಂದ್ರೆ, ದ ಮೀನಿಂಗ್ ಆಫ್ ದಟ್ ಕ್ರೈಸಿಸ್, ಆ ಇಕ್ಕಟ್ಟು, ಆ ಒಂದು ಮಿಡ್ಲ್ ಈಸ್ಟ್ ನಲ್ಲಿ ಇರುವಂತ ಇರಾನ್ ಮತ್ತು ಇಸ್ರಾಯೇಲ್ ದೇಶದ ನಡುವೆ ಇರತಕ್ಕಂಥ ಆ ಮಾರಣ ಹೋಮ, ಕರ್ತನಲ್ಲಿ ಪ್ರಿಯರೇ ನಮ್ಮ ಪ್ರಾರ್ಥನಾ ಜೀವಿತ ಇನ್ನೂ ಹೆಚ್ಚಿಸಬೇಕು. ನಿರ್ಗತಿಕರು, ಅಮಾಯಕರು, ಪುಟ್ಟ ಮಕ್ಕಳು, ಅವರು ಯಾವ ದೇಶ ಅಥವಾ ಯಾವ ಭಾಷೆ ಅಥವಾ ಯಾವ ಧರ್ಮ ಅಥವಾ ಯಾವ ರಾಜ್ಯ ಏನೂ ಅರಿಕೆ ಇಲ್ಲದೆ ಇರುವಂತ ಅಮಾಯಕರು ಬಲಿಯಾಗ್ತಾ ರಕ್ತ ತರ್ಪಣ ನಡೆದು ಹೋಗ್ತಿರುವಾಗ, ಇದು ಲವೋದಿಕೀಯ ಕಾಲಘಟ್ಟ, ಕುರುಡುತನ ತುಂಬಿರುವ ಕಾಲಘಟ್ಟ. ಈ ಕುರುಡುತನದಿಂದ ನಾವು ಹೊರಗಡೆ ಬರಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ ನಾವು ಬಹಳಷ್ಟು ವಾಕ್ಯಾಧಾರಿತವಾದ ಭಕ್ತಿಯನ್ನು, ಪವಿತ್ರಾತ್ಮಾನುಸಾರವಾದ ಜೀವನವನ್ನು, ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನು, ಅಂತ್ಯ ದಿನಗಳಲ್ಲಿ ನಡೆಯುವಂತಹ ಸಂಗತಿಗಳ ಕುರಿತು ಪರಿಪೂರ್ಣ ಅವಗಾಹನೆಯನ್ನು ಹೊಂದಿದಂಥವರಾಗಿ ನಮ್ಮ ಜೀವನಗಳನ್ನ, ನಮ್ಮ ಬದುಕುಗಳನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದರ್ಶನದಲ್ಲಿ ಆತನ ಹೇಳಿದ ಪ್ರಕಾರ ದಿನಂಪ್ರತಿ ವಾಕ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ನಮ್ಮ ಜೀವನಗಳನ್ನ ನಾವು ಮುಂದಕ್ಕೆ ಸಾಗಿಸ್ಬೇಕು ಪ್ರಿಯರೇ. ಯಾಕಂದ್ರೆ ಇದು ಕುರುಡುತನದ ಕಾಲ. ಆ ಬ್ಲೈಂಡ್ನೆಸ್ ಬಂದಿರೋದ್ರಿಂದ ಈ ರಿಲಿಜಿಯಸ್ ಕಾನ್ಫ್ರಂಟೇಷನ್ಸ್, ಧಾರ್ಮಿಕ ಹಿನ್ನೆಲೆಗಳಿಂದ ಬರುವಂತ ಈ ಒಂದು ಹೋರಾಟಗಳು ನಡೆಯುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ತನ್ನ ರೆಕ್ಕೆಯ ಮರೆಯಲ್ಲಿದ್ದು ಕಾಪಾಡ್ತಿದ್ದಾನಲ್ಲ. ಯಾಕಂದ್ರೆ ನಮ್ಮ ಕರ್ತನ ಹೇಳಿದ್ದಾನೆ, ನಾನು ನಿಮ್ಮೊಂದಿಗಿದ್ದೇನೆ, ಐ ವಿಲ್ ನಾಟ್ ಲೀವ್ ಯು ಆರ್ ಫರ್ಸೇಕ್ ಯು, ನಾನು ನಿಮ್ಮನ್ನೆಂದಿಗೂ ತೊರೆಯುವುದಿಲ್ಲ. ವೆರ್ ಎವರ್ ಯು ಮೇ ಬಿ, ಯಾವುದೇ ರೀತಿಯ ಸ್ಥಿತಿಯಲ್ಲಿದ್ದರೂ, ಯಾವ ಚಿಂತೆಯಲ್ಲಿದ್ದರೂ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿರುವ ಆ ಕರ್ತನ ಮಾತುಗಳನ್ನ ನಾವು ಹೆಚ್ಚೆಚ್ಚಾಗಿ ಧ್ಯಾನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸಾಗಬೇಕಾಗಿರುವಂತವರಾಗಿದ್ದೇವೆ. ಜಾಕೋಬ್ ಬ್ರದರ್ ತುಂಬಾ ಕರೆಕ್ಟ್ ಆಗಿ ಜ್ಞಾಪಿಸಿದ್ದಾರೆ. ನಾವು ಲವೋದಿಕೀಯ ಸಭೆಯನ್ನು ಕುರಿತು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು 7 ಸಭೆಗಳನ್ನು ಕುರಿತು ಧ್ಯಾನಿಸ್ತಾ ಬಂದೆವು. ಮೊದಲು ನಾವು ಕರ್ತನಾದ ಯೇಸು ಕ್ರಿಸ್ತನ ಆ ಮಹಿಮಾ ದರ್ಶನ, ಯಾವ ರೀತಿ ಆತನ ದರ್ಶನ ಆ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ದರ್ಶಿಸಿದನು ಎಂಬುದನ್ನು ನಾವು ಕೆಲವು ದಿನಗಳು ಧ್ಯಾನಿಸಿದೆವು. ನಂತರ
7 ಸಭೆಗಳ ಸಂದೇಶಗಳಲ್ಲಿ ಎಫೆಸು ಸಭೆ, ಮತ್ತೊಮ್ಮೆ ಹೇಳ್ತಾ ಇರ್ತೀನಿ ಯಾಕಂದ್ರೆ ಆ ಕೊನೆ ಪಕ್ಷ ಈ ಸಭೆಗಳ ಹೆಸರುಗಳು, ಆಯಾ ಸಭೆಗಳ ಮೆಚ್ಚುಗೆಗಳು, ಆಯಾ ಸಭೆಗಳಿಗೆ ನೀಡಿರುವ ಎಚ್ಚರಿಕೆಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಬದುಕಿಗೆ ಅವುಗಳನ್ನು ಅನ್ವಯಿಸಿಕೊಳ್ಳುತ್ತಾ ಮುಂದಕ್ಕೆ ಸಾಗುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡ್ಲಿಕ್ಕಾಗಿ ಎಫೆಸ್ ಸಭೆ ಆಯಿತು. ಎಫೆಸ್ ಸಭೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಒಳ್ಳೆಯ ಬೋಧನೆ ಇತ್ತು, ಅಪೊಸ್ತಲರ ಬೋಧನೆ ಇತ್ತು, ಪ್ರಾರ್ಥನಾ ಜೀವಿತ ಇತ್ತು, ಸುವಾರ್ತೆ ಇತ್ತು. ಆದರೆ ಅದೆಲ್ಲವೂ ಕೂಡ ಮೆಕ್ಯಾನಿಕಲ್ ಆಗಿ ಮಾಡುವಂಥವ್ರಾಗಿದ್ರು, ಯಾಂತ್ರಿಕವಾಗಿ ಮಾಡುವಂಥವ್ರಾಗಿದ್ರು. ಮೊದಲನೆಯ ಪ್ರೀತಿ ತಪ್ಪಿ ಹೋಗಿತ್ತು ಪ್ರಿಯರೇ. ಆ ಒಂದು ಆ ಪ್ರೀತಿ ಇಲ್ಲದೆ ಇರುವ ಆ ಸಭೆ, ಪ್ರೀತಿ ಜಾರಿ ಹೋಗಿರುವ ಸಭೆ, ಮೊದಲನೇ ಪ್ರೀತಿ ಇಲ್ಲದೆ ಇರುವಂತಹ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಎಚ್ಚರಿಕೆಯನ್ನು ಎಷ್ಟು ಭಯಂಕರವಾದ ಎಚ್ಚರಿಕೆ ಕೊಡ್ತಾನಂದ್ರೆ, ನೀನು ಬಿದ್ದ ಸ್ಥಳದಿಂದ ನೀನು ಎದ್ದು ಪುನಃ ಆ ಕಾರ್ಯಗಳನ್ನು ಮಾಡು, ಇಲ್ಲದಿದ್ದರೆ ನಿನ್ನ ದೀಪಸ್ತಂಭವನ್ನೇ ತೆಗೆದು ಹಾಕ್ತೇನೆ. ದೀಪವನ್ನೇ ತೆಗೆದು ಹಾಕಿದರೆ ಎಷ್ಟು ಕತ್ತಲಿನ ಭಯಾನಕ ತೀವ್ರತೆ ಅದು. ಇದರ ಅರ್ಥ ನಮ್ಮ ಕ್ರೈಸ್ತ ಪ್ರಪಂಚದಲ್ಲಿ, ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರುವ ಪ್ರೀತಿಯ ಗುಣ ಎಷ್ಟು ಅಪಾರವಾದದ್ದು ಪ್ರಿಯರೇ. ವಾಟ್ ಎವರ್ ಯು ಡೂ, ನಾವೇನನ್ನು ಮಾಡಿದರೂ ಆ ಕ್ರಿಸ್ತನ ಪ್ರೀತಿಯಿಂದ ಆತನು ಹೇಗೆ ತಗ್ಗಿಸಿಕೊಂಡನೋ, ಆ ಅಗೆಪ ಪ್ರೀತಿ ಹೇಗೆ ತೋರಿಸಿದನೋ ಅದನ್ನ ಒಂದು ಉದಾಹರಣೆಯಾಗಿ ಎಫೆಸ್ ಸಭೆಗೆ ಹೇಳಿದರೆ, ಸ್ಮರಣ ಸಭೆಯಲ್ಲಿ ಒಂದು ತಪ್ಪು ಕೂಡ ಇಲ್ಲ. ಸಾಯಬೇಕಾದರೂ ನಂಬಿಕಸ್ಥನಾಗಿರು, 10 ದಿನಗಳ ತನಕ ಶ್ರಮ ಇರುವುದು, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ವಾಟ್ ಎ ಪ್ರಾಮಿಸ್. ಅವರ್ ಗಾಡ್ ಇಸ್ ಸಚ್ ಎ ಗ್ರೇಟ್ ಗಾಡ್. ಶ್ರಮೆಯನ್ನು ನೀವು ತಾಳ್ಕೊಳ್ತಾ ಇದ್ದೀರಾ ವಿಶ್ವಾಸಿಯಾಗುವ ಕಾರಣಕ್ಕಾಗಿ, ಕ್ರಿಸ್ತ ನಂಬಿಕೆಯಲ್ಲಿದ್ದ ಕಾರಣಕ್ಕಾಗಿ ಶ್ರಮೆಯು ನಿನಗೆ ಸಂಭವಿಸ್ತಾ ಇದೆಯಾ? ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಹೆದರಬೇಡ. ಕರ್ತನನ್ನು ಕೊಟ್ಟಿರುವ ವಾಗ್ದಾನ ಏನಂದ್ರೆ ಜೀವವೆಂಬ ಜಯಮಾಲೆ. ಇವತ್ತು ಕೆಲವರು ಶ್ರಮೆಗಳೇ ಇಲ್ಲದ ಸಾದಾ ಸೀದಾ ಐಷಾರಾಮು ಆಶೀರ್ವಾದಕರವಾದ ಕ್ರೈಸ್ತ ಬದುಕನ್ನ ಹರಸುವಂತವರಿದ್ದಾರೆ ಪ್ರಿಯರೇ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ನೀವು ಪೇತ್ರನ ಭಾಷೆಯಲ್ಲಿ ಹೇಳುವುದಾದ್ರೆ, ನೀವು ಅನೇಕ ಶ್ರಮಗಳನ್ನು ಹೊಂದಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕು. ಇದು ಇಕ್ಕಟ್ಟಿನ ಮಾರ್ಗ. ದಿಸ್ ಈಸ್ ದ ಪ್ರಾಕ್ಟಿಕಲ್ ವೇ ಆಫ್ ಲಿವಿಂಗ್. ಈ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಯು ನೀಡ್ ಟು ಸರೆಂಡರ್ ಟು ದ ವಿಲ್ ಆಫ್ ಗಾಡ್. ಪುನಃ ನಾವು ನೋಡ್ತೀವಿ, ಪೆರ್ಗಮ ಸಭೆಯಲ್ಲಿ ದುರ್ಬೋಧನೆ ಇತ್ತು, ಬಿಳಾಮ ಬೋಧನೆ ಇತ್ತು. ಪೆರ್ಗಮ ಸಭೆಯಲ್ಲಿ ಮತ್ತೊಂದು ಬೋಧನೆ ಇತ್ತು. ಅದೇನೆಂಬುದಾಗಿ ಹೇಳುವಾಗ ಅಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ 6ನೇ ಅಧ್ಯಾಯದಲ್ಲಿ ಯಾರು ಒಬ್ಬ ಎಂಟ್ರಾಗಿರ್ತಾನೆ, ಆ ಮತ ಪ್ರವಿಷ್ಟನ, ಆ ಮತಬೋಧ ತರ ಇರುವಂತ ನಿಕೊಲಾಯತರ ಬೋಧ ಪ್ರವೇಶ ಆಗಿರ್ತದೆ. ನೆನಪು ಮಾಡಿಕೊಳ್ಳೋಣ, ಇಂಥ ಸಂಬಂಧಗಳು, ಇಂಥ ಸಂದರ್ಭಗಳು, ಇಂಥ ಬೋಧನೆಗಳ ನೆಲೆಗಟ್ಟಿನಲ್ಲಿ ನಾವು ನಿಲ್ಲದೆ ನಿಜವಾದ ವಿಶ್ವಾಸ ಜೀವನದಲ್ಲಿ ನಿಲ್ಲಬೇಕೆಂಬುದಾಗಿರುವಂತ ಒಂದು ಪ್ರಬೋಧನೆ ನಮಗೆ ಪ್ರತಿ ಸಂದರ್ಭದಲ್ಲಿಯೂ ದೇವರ ವಾಕ್ಯದಲ್ಲಿ ನಮಗೆ ಸಿಗ್ತಾ ಇರ್ತದೆ. ಆದ್ರೆ ಪ್ರಿಯರೇ, ನಂತರ ಮುಂದಕ್ಕೆ ಹೋಗುವಾಗ ಪೆರ್ಗಮ ಸಭೆಯಲ್ಲಿ ಆ ರೀತಿ ಇದ್ದರೆ, ಮುಂದಕ್ಕೆ ಹೋಗುವ ತುಯತೈರ ಸಭೆಯಲ್ಲಿ ಮತ್ತೊಂದು ಸಮಸ್ಯೆ. ಹಾಗೆ ಮುಂದಕ್ಕೆ ಹೋಗುವಾಗ ಸಾರ್ದಿಸ್ ಸಭೆಯಲ್ಲಿ ಅದು ಮೃತ, ಡೆಡ್ ಚರ್ಚ್ ಎಂಬುದಾಗಿ ಒಂದು ಸಭೆ ಬಹಳ ಸಂತೋಷ ಪಟ್ಟದ್ದು ಕರ್ತನಾದ ಯೇಸು ಕ್ರಿಸ್ತನು ಫಿಲದೆಲ್ಫಿಯಾ ಸಭೆ ವಿಷಯದಲ್ಲಿಯೂ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಸ್ಮುರ್ನ ಸಭೆ ವಿಷಯದಲ್ಲಿಯೂ ಬಹಳ ಸಂತೋಷವುಳ್ಳವನಾಗಿರ್ತಾನೆ. ಒಂದು ಸಭೆ, ಸ್ಮುರ್ನ ಸಭೆ, ಶ್ರಮಗಳನ್ನು ಅನುಭವಿಸುವಂತದ್ದಾಗಿದ್ದರೆ ಫಿಲಡೆಲ್ಫಿಯಾ ಸಭೆಯು ದೇವರ ವಾಕ್ಯವನ್ನ ಕಾಪಾಡಿರುವ ಸಭೆ.
ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟಿರುವ ಸಭೆ. ಇವತ್ತು ಕೆಲವರು ತುಂಬಾ ಲಘುವಾಗಿ ಪ್ರಶ್ನೆ ಕೇಳ್ತಾರೆ, ತುಂಬಾ ಲಘುವಾಗಿ ಪ್ರಶ್ನಿಸ್ತಾರೆ, ಏನಿದೆಲ್ಲ ಬೈಬಲಲ್ಲಿ ಇದೆಯಾ ಅಂತ. ಎಷ್ಟು ವಿಚಿತ್ರವಾದ ವಿತಂಡವಾದಗಳಿರ್ತವೆ. ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರ ಬಂದಿಲ್ಲ ಅಂತ, ಅವರು ಯಹೂದ್ಯರಿಗೋಸ್ಕರ, ಇಸ್ರಾಯೇಲ್ರಿಗೆ ಬಂದಿದ್ದು ಅಂತ ಕ್ರಿಸ್ತ ನಂಬಿಕೆ ಇರೋರು ಹೇಳ್ತಿರ್ತಾರಂತ ಇತ್ತೀಚಿನ ದಿನಗಳೆಲ್ಲ. ನನಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಮಸ್ತ ಜನರನ್ನು ಕರೆದಿದ್ದು ಅವರು ಮರೆತು ಹೋದರ? ಕರ್ತನಲ್ಲಿ ಪ್ರಿಯರೇ, ಕುರುಡುತನ ಕವಿದಿರುವಂತ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ 7 ರೀತಿಯ ಕುರುಡುತನಗಳಿರುವಂತ ಈ ಲವೋದಿಕೀಯ ಸಭೆಯ ಕಾಲಘಟ್ಟವನ್ನ ನಾವು ಧ್ಯಾನಿಸ್ಲಿಕ್ಕಾಗಿ ಹೋಗುವಾಗ ಒಂದೊಂದನ್ನಾಗಿ ನಾವು ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸೋಣ. ದೇವರಾತ್ಮನ ಸಹಾಯದಲ್ಲಿ ದಯಮಾಡಿ ನೋಡ್ರಿ. ಮೊದಲನೇ ಕುರುಡುತನ 2ನೇ ಕೊರಿಂಥದವರು ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 4ನೇ ವಚನ. 2 Corinthians chapter 4 verse 4. ಸತ್ಯವೇದ ನಿಮ್ಮ ಬಳಿಯಲ್ಲಿ ಇಟ್ಕೊಂಡಿರಿ. ಸತ್ಯವೇದ ಅದಲ್ಲಿ ಬಂದಿರುವ ಆ ವಾಕ್ಯಗಳನ್ನು ಅವು ನೋಟ್ ಮಾಡಿಕೊಳ್ಳಿ, ಮತ್ತು ಅದನ್ನ ಮತ್ತೊಮ್ಮೆ ನೀವು ಓದೋದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ದಯಮಾಡಿ ಓದಿ ಬ್ರದರ್. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಂದು ಭಾಷಾಂತರದಲ್ಲಿ ಬ್ಲೈಂಡೆಡ್ ದಿ ಐಸ್. ಮಂಕು ಅಂದ್ರೆ ಇನ್ನೇನು ಕಾಣೋದಿಲ್ಲ. ದೇರ್ ಇಸ್ ಅ ಸಾರ್ಟ್ ಆಫ್ ಟೋಟಲ್ ಬ್ಲ್ಯಾಂಕ್, ಬ್ಲೈಂಡ್ನೆಸ್. ಈ ಪ್ರಪಂಚದ ದೇವರು, ಈ ಯುಗ ಸಂಬಂಧವಾದ ದೇವರು, ಅಪವಾದಿ ಆದ ಸೈತಾನನು ಸುವಾರ್ತೆಯ ಒಂದು ಪ್ರಕಾಶ, ಒಂದು ಬೆಳಕು ಜನರಿಗೆ ತಟ್ಟಬಾರದು. ಎಷ್ಟು ಪ್ರಯತ್ನಗಳು ನಡೆದವಲ್ವಾ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಜನರಿಗೆ ತಲುಪಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಪ್ರಾರಂಭದಿಂದಲೂ ಪ್ರಯತ್ನ ನಡೆದವು. ಅದಕ್ಕೆ ಸ್ವಾಮಿ ಹೇಳ್ತಾನೆ ಪೇತ್ರನಿಗೆ, ಸ್ವಾಮಿ ಹೇಳ್ತಾರೆ, ನಾನು ಯೆರೂಸಲೇಮಿನಲ್ಲಿ ಬಹು ಪ್ರಯಾಸಪಟ್ಟು ನಾನು ಶಿಲುಬೆಯ ಮರಣವನ್ನು ಹೊಂದಬೇಕೆಂಬುದಾಗಿ ಹೇಳಿದಾಗ ಪೇತ್ರನು, ಸ್ವಾಮಿ ನಿನಗದು ಎಂದೂ ಆಗಬಾರದಂದಾಗ ಯೇಸು ಸ್ವಾಮಿ ಬಹಳ ಕಟುವಾಗಿ ಹೇಳ್ತಾನೆ, ಸೈತಾನನೇ ನನ್ನನ್ನ ಹಿಂದಕ್ಕೆ ಹೋಗು. ಅಂದರೆ ದ ಗಾಸ್ಪೆಲ್ ಆಫ್ ಕ್ರಾಸ್, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆ, ಆ ಶಿಲುಬೆಯ ಕುರಿತು ಸುವಾರ್ತೆ, ಆ ಪ್ರಕಾಶಮಾನವಾದಂತ ಸುವಾರ್ತೆ, ಅದು ಉದಯಿಸಬೇಕು ಜನರ ಹೃದಯಗಳಲ್ಲಿ. ಅದು ಹೇಳಿದರೆ ಆ ಹೃದಯದಲ್ಲಿ ಆಲೋಚನೆ ಉದಯಿಸುತ್ತದೆ, ಆಲೋಚನೆ ಹುಟ್ಟುತ್ತದೆ. ಓಹೋ, ಈ ದೇವರು ಈ ಲೋಕಕ್ಕೆ ನಿಜವಾದ ದೇವರಾಗಿ ಬಂದಿದ್ದಾರೆ ಎಂಬುದಾಗಿ ಜನರು ಗ್ರಹಿಸಿಕೊಳ್ತಾರೆ. ನಾನು ನನ್ನ ಜೀವನದಲ್ಲಿ 30 ವರ್ಷದವರೆಗೂ ನನಗೂ ಈ ಸುವಾರ್ತೆ ಉದಯವಾಗಲಿಲ್ಲ. ಒಬ್ಬ ಸುವಾರ್ತಿಕರು ಹೇಳಿದಾಗ ನನ್ನ ಹೃದಯದ ಕಣ್ಣು ತೆರೆಯಲ್ಪಟ್ಟಿತು. ಇಲ್ಲಿ ಸೇರಿ ಬಂದಿರೋ ನಾವೆಲ್ಲರೂ ಕೂಡ ಆತನ ಸುವಾರ್ಥ ಪ್ರಕಾಶ ನಮಗೆ ತಟ್ಟಿರೋದ್ರಿಂದ, ನಮಗೆ ಮುಟ್ಟಿರೋದ್ರಿಂದ ನಾವು ವಿಶ್ವಾಸಿಗಳಾಗಿ, ಪರಲೋಕದ ಸಂಸ್ಥಾನದವರಾಗಿ, ಒಬ್ಬನೇ ತಂದೆಯ ಮಕ್ಕಳಾಗಿ ನಾವು ಒಟ್ಟಾಗಿ ಜೀವಿಸುವಂತ ಒಂದು ಶ್ರೇಷ್ಠ ಸೌಭಾಗ್ಯ ನಮ್ಮದಾಗಿದೆ ಪ್ರಿಯರೇ. ಮತ್ತೊಂದು, ಈ ಪ್ರಪಂಚದ ದೇವರ ಈ ಇಹಲೋಕಾಧಿಪತಿ, ಇನ್ನೊಂದು ಭಾಷಾಂತರದಲ್ಲಿ ಅರ್ಥಾತ್ ಸ್ಯಾಟನ್, ಅವನು ಎಂತ ದೊಡ್ಡ ಮಂಕು ಮಾಡಿ ದೇಶಗಳಲ್ಲಿ ಇವತ್ತು ಈ ರೀತಿಯ ಬೆಂಕಿಯ ಜ್ವಾಲೆ ಉಕ್ಕುವುದಕ್ಕೆ ಕಾರಣವೇನು ಗೊತ್ತೇ? ಹೇಳ್ತೀರಾ? ಇರ್ಲಿ, ಸಮಯದ ಅಭಾವ ಇರೋದರಿಂದ ನಾನು ಈ ಮಂಕು ಎಲ್ಲಿ ಪ್ರಾರಂಭ ಆಯಿತು, ಆ ಮಂಕು ಎಂತ ಮಾರ್ಗಕ್ಕೆ ಕಾರಣ ಆಯಿತು. ಹಳೆ ಒಡಂಬಡಿಕೆಯಲ್ಲಿ ಒಂದು ರೀತಿಯ ಮಂಕಾದರೆ ಹೊಸ ಒಡಂಬಡಿಕೆಯಲ್ಲಿ
ಹೇಳಿ ಸಿಸ್ಟರ್, ಏನೋ ಹೇಳಲಿಕ್ಕೆ ಪ್ರಯತ್ನಿಸಿದ್ರಿ. ಓಕೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ಕಡೆನೆ ಡಿವೇಟ್ ಆದ ಹಾಗಾಯ್ತು. ದಯಮಾಡಿ ನೋಡ್ರಿ, ಮಾರ್ಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 20 ಮತ್ತು 21 ವಚನ. ಮಾರ್ಕ್ ಸುವಾರ್ತೆ 15ನೇ ಅಧ್ಯಾಯ 20 ಮತ್ತು 21 ವಚನ. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದರೆ ಅಲೆಕ್ಸಾಂದ್ರ ರೂಫಾ ಎಂಬವರ ತಂದೆಯಾದ ಕುರೇನೆ ಪಟ್ಟಣದ ಸೀಮೋನನು. 22 ಕೂಡ ಓದಿ ಸಿಸ್ಟರ್. ಬಳಿಕ ಆತನನ್ನು ಗೊಲ್ಗತಾ ಎಂಬ ಸ್ಥಳಕ್ಕೆ ಕರಕೊಂಡು ಬಂದರು. ಗೊಲ್ಗತಾ ಅಂದರೆ ಕಪಾಲ ಸ್ಥಳ. ಸಾಕು ಸಿಸ್ಟರ್. ಪ್ರಿಯರೇ, ಒಂದು ಬಹಳ ಹಿಸ್ಟಾರಿಕಲ್ ಡಿವಿಯೇಷನ್, ಈ ಧಾರ್ಮಿಕ ಏನು ಒಂದು ಉಗಮ ಆಗುವಂಥದ್ದು, ಪ್ರಾರಂಭ ಆಗುವಂಥದ್ದು, ಆ ಡಿವಿಯೇಷನ್ ಆಗುವಂತ ಒಂದು ಪಂಥ, ಅವರು ನಮ್ಮ ಹಾಗೆ ಇರುವಂತ ಜನರೇ, ಅವರು ದೇವರ ಸೃಷ್ಟಿಯೇ. ಅವರ ನಂಬಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧವಾದ ಮರಿಯ ಕನ್ಯಕ ಗರ್ಭದಲ್ಲಿ ಜನಿಸಿದನು ಒಪ್ಪಿಕೊಳ್ಳುತ್ತಾರೆ. ಆತನು ಪ್ರವಾದಿ ಒಪ್ಪಿಕೊಳ್ಳುತ್ತಾರೆ. ಅದ್ಭುತ ಕಾರ್ಯಗಳನ್ನು ಮಾಡಿದನು ಒಪ್ಪಿಕೊಳ್ಳುತ್ತಾರೆ. ಆತನು ಪುನಃ ಬರ್ತಾನೆ, ಆತನ ಸೆಕೆಂಡ್ ಕಮಿಂಗ್ ಒಪ್ಪಿಕೊಳ್ಳುತ್ತಾರೆ. ಆದರೆ ಕ್ರೂಸಿಫಿಕ್ಷನ್, ಶಿಲುಬೆಯ ವಿಷಯಕ್ಕೆ ಬಂದಾಗ ಈ ವಚನ ಅವರ ಮನಸ್ಸು ಮಂಕು ಮಾಡಿ, ಶಿಲುಬೆಗೆ ಹಾಕಲ್ಪಟ್ಟವನು ಆ ಕರ್ತನಾದ ಯೇಸು ಕ್ರಿಸ್ತನಲ್ಲ, ಇನ್ನೊಬ್ಬನನ್ನ ಹಾಕಿದರು. ಕರ್ತನಾದ ಯೇಸು ಕ್ರಿಸ್ತನು ಹಾಗೆಯೇ ಹೊಯ್ಯಲ್ಪಟ್ಟನು. ವಾಟ್ ಎ ಡೆವಿಲಿಶ್ ಡಿವಿಯೇಷನ್. ಹೇಗೆ ಈ ಪ್ರಪಂಚದ ದೇವರು ಸತ್ಯವನ್ನ ಅಲ್ಲಿಗೆ ಮಂಕು ಮಾಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಓದಿದ್ರು. ಬಳಿಕ ದೇರ್ ಇಸ್ ಕಂಟಿನ್ಯೂಟಿ, ಅಲ್ಲಿ ಕಾಮ ಇದೆ. ಪರಿಶುದ್ಧಾತ್ಮ ದೇವರಲ್ಲಿ ಫುಲ್ ಸ್ಟಾಪ್ ಕೂಡ ಇಟ್ಟಿಲ್ಲ, ಅಲ್ಲಿ ಕಾಮ ಇಟ್ಟ ನಂತರ ಬಳಿಕ ಆತನನ್ನು ಗೊಲ್ಗೊತಾ ಬೆಟ್ಟದವರೆಗೂ ಕರೆದುಕೊಂಡು ಹೋಗಿದ್ದು ಕರ್ತನಾದ ಯೇಸು ಕ್ರಿಸ್ತನು. ಬಟ್ ವಾಟ್ ದ ಶಾಡೋ, ಬಟ್ ವಾಟ್ ದ ಮಿಸ್ಲೀಡಿಂಗ್? ಕರ್ತನಾದ ಯೇಸು ಕ್ರಿಸ್ತನಲ್ಲ. ಯಾರು ಇದು ಕ್ರಿಯೇಟ್ ಮಾಡಿದ್ದು? ರಿಲಿಜಿಯಸ್ ಮೈಂಡ್ ಸೆಟ್. ಯಾವ ರಿಲಿಜಿಯಸ್ ಮೈಂಡ್ ಸೆಟ್? ಆತ್ಮೀಯತನ ಅಂಗೀಕರಿಸದಿರುವಂತಹದ್ದು. ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂಬುದಾಗಿರುವಂತ ಆ ಒಂದು ರಿಲಿಜಿಯನ್. ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳಿ, ಕ್ರಿಸ್ಟಿಯಾನಿಟಿ ಇಸ್ ನಾಟ್ ಎ ರಿಲಿಜಿಯನ್. Once again I emphasize the same fact. ಕ್ರೈಸ್ತ ಧರ್ಮ ಅನ್ನೋ ಪದ ನಾವು ಉಪಯೋಗಿಸೋ ಹಾಗಿಲ್ಲ. ನಾವು ಕ್ರೈಸ್ತರು ಅಥವಾ ವಿಶ್ವಾಸಿಗಳು, ಕ್ರಿಸ್ತ ನಂಬಿಕೆಯಲ್ಲಿರುವವರು, ನಾವು ಧರ್ಮವನ್ನು ಅವಲಂಬಿಸುವವರಲ್ಲ. ಆದರೆ ಒಂದು ಕಾಲಘಟ್ಟದಲ್ಲಿ, ಈ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಈ ಕುರುಡುತನ ಹೆಚ್ಚಾಗಿ ಬಿಟ್ಬಿಟ್ಟಿದ್ದಾನೆ ಸೈತಾನನು. ಯಾರನ್ನಾದರೂ ನೀವು ಮಾತಾಡಿಸಿ, ಕ್ರಿಶ್ಚಿಯನ್ಸ್ ಸರಿ ಇಲ್ಲ, ಕ್ರಿಶ್ಚಿಯನ್ಸ್ ಅಂದ್ರೆ ಹಾಗಿರೋರು ಹೀಗಿರು. ಮೊದಲು ಧರ್ಮದ ಲೇಪನ ಮಾಡಿದನು. ಧರ್ಮದ ಲೇಪನ ಮಾಡಿ ಆ ಧಾರ್ಮಿಕ ಹಿನ್ನೆಲೆಯಲ್ಲಿ ಜನರನ್ನ ನೋಡುವ ಹಾಗೆ, ಆತ್ಮೀಯತೆ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗದ ಹಾಗೆ. ಕರ್ತನಲ್ಲಿ ಪ್ರಿಯರೇ, ದ ರಿಲಿಜಿಯನ್ does not take us to the level of salvation. It is the relativity with Christ. ಕ್ರಿಸ್ತನೊಂದಿಗೆ ಒಂದು ಸಂಬಂಧವನ್ನ
ಒಂದು ಅನುಬಂಧವನ್ನು ಹೊಂದಿಸುವಂತದ್ದು ನಿಜವಾಗಿಯೂ ಇರಬೇಕಾಗಿರುವಂತದ್ದು. ಇದರ ಮೂಲ ತತ್ವ ನಾವು ಬಹಳ ಆಲೋಚನೆ ಮಾಡಿದರೆ ದ ರಿಲಿಜಿಯಸ್ ಪ್ರಿನ್ಸಿಪಲ್ಸ್, ಅವುಗಳನ್ನ ನಾವು ಆ ಮನಸ್ಸಿಗೆ ತಂದುಕೊಳ್ಳುವುದೇ, ಆ ಕನ್ವರ್ಷನ್ ಅನ್ನ ಪದವೇ ದೇವರ ವಾಕ್ಯಕ್ಕೆ ಸಮ್ಮತವಾಗಿರುವಂಥದ್ದಲ್ಲ. ಇಟ್ ಈಸ್ ನಾಟ್ ಬಿಬ್ಲಿಕಲ್, ಇಟ್ ಈಸ್ ಓನ್ಲಿ ಕನ್ವಿಕ್ಷನ್. ಒಂದು ನಂಬಿಕೆ, ಕರ್ತನಾದ ಯೇಸು ಕ್ರಿಸ್ತನು ನನ್ನ ದೇವರು, ವ್ಯಕ್ತಿಗತವಾಗಿ ಆತನನ್ನು ಅನುಸರಿಸ್ತಾ ಇದ್ದೇನೆ. ಆ ಒಂದು ನಂಬಿಕೆಯ ಮಾರ್ಗಕ್ಕೆ ಒಂದು ಧಾರ್ಮಿಕ ಲೇಪನವು ಬಂದಾಗ ಆ ಸುವಾರ್ಥ ಪ್ರಕಾಶಮಾನವು ಉದಯವಾಗಬಾರದೆಂದು ಅಲ್ಲಿ ಮಂಕುತನ ಬಂದ್ಬಿಟ್ಟಿದೆ. ಇದು ಒಂದು ಭಯಾನಕವಾದ ಮಂಕುತನ. ಥ್ಯಾಂಕ್ಸ್ ಟು ಗಾಡ್, ದೇವರಿಗೆ ಸ್ತೋತ್ರ. ವಿ ಆರ್ ಇನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ ವಿ ಆರ್ ಸೇಫ್ ಥ್ಯಾಂಕ್ಸ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಲೇಖನವನ್ನು ಬರೀತಾರೆ. ಹಿಂದೆ ನಾನು ಕೋಟ್ ಮಾಡಿದೆ ಒಂದು ಕಡೆ, ಈ ಮದರ್ಸ್ ಡೇ ಸಂದರ್ಭದಲ್ಲಿ ಹೇಳುತ್ತಾ, ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡತಕ್ಕಂತ ಆತನ ಮಹಾನ್ ಮೇಧಾವಿ. He has learned lot of books, he has studied lot of books, ಲಕ್ಷಾಂತರ ಗ್ರಂಥಗಳನ್ನು ಓದಿರುವಂತಹ ವ್ಯಕ್ತಿ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ, ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಹಿಸ್ ಹಾನರ್, ನೋ ವುಮನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಹರ್ ಚೆಸ್ಟಿಟಿ, ನೋ ನೇಷನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಇಟ್ಸ್ ಸಾವರೆಂಟಿ. ದೇಶದ ಸಾರ್ವಭೌಮಾಧಿಕಾರವನ್ನ ಬದಿಗೊತ್ತುವಷ್ಟು ಮಟ್ಟಕ್ಕೆ ಕೃತಜ್ಞತೆ ತೋರಿಸ್ಲಿಕ್ಕಾಗಲ್ಲ. ಹೆಣ್ಣು ತನ್ನ ಶೀಲವನ್ನ ಅರ್ಪಣೆ ಮಾಡುವಷ್ಟು ಕೃತಜ್ಞತೆ ತೋರ್ಸಕ್ಕಾಗಲ್ಲ. ವ್ಯಕ್ತಿ ತನ್ನ ಆತ್ಮ ಗೌರವವನ್ನು ಬದಿಗೊತ್ತುವಷ್ಟು ಕಾಲಿಗೆ ಬೀಳಕ್ಕೆ ಹೋಗುವುದಿಲ್ಲ. ಅಂದ್ರೆ ಆ ಸ್ವಾಭಿಮಾನದ ಬದುಕು ಕೊಡಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ರೂಪಿಸಲ್ಪಟ್ಟಂತಹದ್ದು ನಮ್ಮ ದೇಶದ ಈ ಒಂದು ಸಂವಿಧಾನ. ಅದಕ್ಕೆ ಕಾನೂನು ಹೇಳುತ್ತೆ, ವೆನ್ ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ವೆನ್ ವಿ ರೆಸ್ಪೆಕ್ಟ್ ದ ಲಾ ರೆಸ್ಪೆಕ್ಟ್ಸ್ ಅಸ್. ನಾವು ಕಾನ್ಸ್ಟಿಟ್ಯೂಷನ್ ಗೌರವಿಸಿದ್ರೆ, ನಾವು ಕಾನೂನನ್ನು ಗೌರವಿಸಿದ್ರೆ, ಕಾನೂನು ನಮ್ಮನ್ನು ಗೌರವಿಸ್ತದೆ. ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರು ಹೇಳಿರುವಂತದ್ದು ಏನಂದ್ರೆ, ಬಿಫೋರ್ ರೈಟಿಂಗ್ ದ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ಎ ಕಂಟ್ರಿ, ಒನ್ ಮಸ್ಟ್ ಎನ್ಶೂರ್ ದಿ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ದಿ ಕಂಟ್ರಿ. ಆ ಒಂದು ದೊಡ್ಡ ಗ್ರಂಥದಲ್ಲಿ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನೋದ್ರಲ್ಲಿ ಅವರು ಬರೀತಾರೆ, ಒಂದು ದೇಶದ ರಾಜ್ಯಾಂಗ ಸಂವಿಧಾನವನ್ನು ಸಿದ್ಧಪಡಿಸಬೇಕಾದ್ರೆ ಆ ದೇಶದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಆ ಚರಿತ್ರೆಯನ್ನೆಲ್ಲ ಚೆನ್ನಾಗಿ ಸಂಶೋಧನಾತ್ಮಕವಾಗಿ ಅಧ್ಯಯನ ಮಾಡಿ ಅದಕ್ಕೆ ಅನುಗುಣವಾಗಿರುವಂತ ಅದನ್ನು ಬರೆಯಬೇಕು. ದ ಬೈಬಲ್ ಹೆಲ್ಪ್ಡ್ ಎ ಲಾಟ್ ಟು ಕಮ್ ಟು ಎ ಕನ್ಸಸ್. ಆ ಒಂದು ಕನ್ಸೆನ್ಸಸ್ ಬರ್ಲಿಕ್ಕೆ ಆಗುವಂತೆ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಸೈತಾನನು ಯಾವ ರೀತಿ ಧರ್ಮವನ್ನಾಗಿ ಮಾಡಿ ನಾವು ಸಾರುವ ಸುವಾರ್ತೆಯನ್ನು ಧಾರ್ಮಿಕ ದೃಷ್ಟಿಯಿಂದ ಜನರು ನೋಡುವ ಹಾಗೆ ಮಾಡಿ ಕುರುಡುತನ ಮಾಡಿದನಲ್ಲ, ಇದು ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಪ್ರಿಯರೇ. ಒಬ್ಬರಿಗೆ ಸುವಾರ್ತೆನ ನಾವು ಸಾರುವಾಗ, ಒಬ್ಬರಿಗೆ ನಾವು ಹೇಳುವಾಗ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿರುವ ಪಂಗಡಗಳನ್ನು, ನಮ್ಮಲ್ಲಿರುವ ಡಾಕ್ಟ್ರಿನ್ಸ್ ಅನ್ನು, ನಮ್ಮಲ್ಲಿರುವ ಡಿನಾಮಿನೇಷನ್ಸ್ ಅನ್ನ ಒಂದು ಕಡೆಗೆ ತೆಗೆದಿಟ್ಟು ಸುವಾರ್ತೆ ವಿಷಯಕ್ಕೆ ಬಂದಾಗ, ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ವಿಷಯಕ್ಕೆ ಬಂದಾಗ ಆ ದೈವತ್ವದ ಮಹತ್ವ ಒಂದಿಷ್ಟು ಕೂಡ ಕಡಿಮೆ ಆಗದೆ. ಕೆಲವು ಅಹಿತಕರ ಮತ್ತು ವಾಕ್ಯ ಸಮ್ಮತವಾಗದೇ ಇರುವಂತ ಕೆಲವು ಪಂಥಗಳಿದ್ದಾರೆ. ಅವರಿಗೆ ನಾವು ಶುಭವೆಂದು ಹೇಳಬಾರದು, ಅವರ ಜೊತೆಯಲ್ಲಿನೂ ಸೇರಬಾರದು, ಅದು ಬೇರೆ ಪ್ರಶ್ನೆ. ಅದಕ್ಕೆ ನಾವು ನಂತರ ಧ್ಯಾನಿಸ್ತೇವೆ ಅನೇಕ ಬೇರೆ ಸಂದರ್ಭಗಳಲ್ಲಿ. ಈ ಕುರುಡುತನ ಯಾವ ರೀತಿ ನಾವು ಫೇಸ್ ಮಾಡ್ಲಿಕ್ಕೆ ನಾವು ಸಜ್ಜುಗೊಳ್ಳಬೇಕು, ಸಿದ್ಧರಾಗಬೇಕು. ಯಾಕಂದ್ರೆ ಆತನ ಬರೋಣ ಅತ್ಯಂತ ಸಮೀಪವಾಗಿದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಬ್ರು ಒಂದು ಮಾತು ಹೇಳ್ತಾರೆ, ಪ್ರೀಚ್ ಗಾಸ್ಪೆಲ್ ಕೀಪಿಂಗ್ ಯುವರ್ ಮೌತ್ ಶಟ್. ನಮ್ಮ ಜೀವನ ವಿಧಾನ, ನಮ್ಮ ಜೀವನ ಶೈಲಿ ಕರ್ತನಾದ ಯೇಸು ಕ್ರಿಸ್ತನ ಆಗಿದಾರಲ್ಲ ಇವರು. ಆ ರೋದೆ ಅಥವಾ ನನಗೆ ಹೆಸರು ಚೆನ್ನಾಗಿ ಜ್ಞಾಪಕದಲ್ಲಿಲ್ಲ, ಆ
ಪೇತ್ರನು ಸೆರೆಮನೆಯಿಂದ ಬಾಕಲು ತೆಗೆಯಕ್ಕೆ ಹೋದಾಗ ಆ ಮಗು ಯೇಸು ಕ್ರಿಸ್ತನೇ ಬಂದಿದ್ದಾನೆಂಬುದಾಗಿ ಹೇಳ. ಅಂದರೆ ಆ ಸಾರೂಪ್ಯಕ್ಕೆ, ಆ ದೀನತ್ವಕ್ಕೆ, ಆ ತಗ್ಗಿಸುವಿಕೆಗೆ ಮಾರ್ಪಡಲ್ಪಟ್ಟು ಈಗ ಶೈಲಿಯಲ್ಲಿನೇ, ಜೀವನ ವಿಧಾನದಲ್ಲಿಯೇ ಸುವಾರ್ತೆನ ಸಾರುವಂತವರಾಗಿರಬೇಕು. ಬನ್ನಿ, ನಾನು ವಾಕ್ಯದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ರೀತಿಯ ಬ್ಲೈಂಡ್ನೆಸ್ ಅನ್ನ ನಾವು ಓವರ್ಕಮ್ ಮಾಡಿಕೊಳ್ಳಬೇಕು. ಕ್ರಿಸ್ತನ ರಾಯಭಾರಿಗಳಾಗಿ, ಶಿಷ್ಯರಾಗಿ ಮುಂದಕ್ಕೆ ಸಾಗಬೇಕು. ಎರಡನೇದಾಗಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಬಹಳ ಮುಖ್ಯವಾಗಿರುವಂಥದ್ದು ಕಪಟತನವೆಂಬ ಕುರುಡುತನ. ವಾಟ್ ವಿ ಆರ್, ಇದು ಬಹಳ ಗಂಭೀರವಾದಂತ ಬ್ಲೈಂಡ್ನೆಸ್. ಇದನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 17ರಿಂದ 26 ವಚನಗಳ ತನಕ ಕೂಡ ನಾವು ಓದಿದ್ರೆ, ಆ ರೀತಿಯ ಕುರುಡುತನ ಈ ಲೋಕದಲ್ಲಿ ಈಗ ಹೆಚ್ಚು ಹೆಚ್ಚು ಪ್ರಚಲಿತವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ದಯಮಾಡಿ ಓದಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ. ಈಗ ಒಬ್ರು ಓದುವುದು ಸಹಾಯ ಮಾಡೋದ್ರ ಮೂಲಕ ನನ್ನ ಉಸಿರು ಸ್ವಲ್ಪ ನಾನು ಉಸಿರು ತಗೊಳ್ಳೋಕೆ ಕಾರಣ ಆಗ್ತದೆ. ಸಾರಿ, ನಾನೇ ಓದ್ಬೋದು, ಆದ್ರೆ ರಿಕ್ವೆಸ್ಟ್ ಮಾಡ್ತೇನೆ, ದಯಮಾಡಿ ಹೆಲ್ಪ್ ಮಾಡಿದ್ರೆ. ಐ ಕ್ಯಾನ್ ಟೇಕ್ ಬ್ರೆತ್ ಪ್ಲೀಸ್. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ, ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ. ಕುರುಡರೇ, ಯಾವುದು ಹೆಚ್ಚಿನದು? ಕಾಣಿಕೆಯೋ, ಆ ಕಾಣಿಕೆಯನ್ನು ಪಾವನ ಮಾಡುವ ಯಜ್ಞವೇದಿಯೋ? ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲಾದರ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿ ವಾಸ ಮಾಡುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ಪರಲೋಕದ ಮೇಲೆ ಆಣೆ ಇಟ್ಟುಕೊಂಡರೆ ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಕೂತಿರುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ಓದಿ ಸಿಸ್ಟರ್. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸುವವರು, ಒಂಟೆ ನುಂಗುವವರು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಥ್ಯಾಂಕ್ ಯು ಸಿಸ್ಟರ್. ಸಾಕು ಸಾಕು ಸಾಕು. ಕಪಟಿಗಳಿಗೆ, ಶಾಸ್ತ್ರಿಗಳಿಗೆ ತುಂಬಾ ಶಾಸ್ತಿ ಆಯ್ತು. ಎಷ್ಟು ಸಾರಿ ಸ್ವಾಮಿ, ಹುಚ್ಚರೇ, ಕುರುಡರೇ, ಎಷ್ಟು ವೇದನೆಯಿಂದ ಈ ಮಾತನ್ನ ಹೇಳ್ತಿರೋದು ಸ್ವಾಮಿ. ಅಯ್ಯೋ ಫರಿಸಾಯರೇ, ಅಯ್ಯೋ ಕುರುಡರೇ, ಅಯ್ಯೋ ಹುಚ್ಚರೇ. ಅವ್ರು ಯಾವ ಸ್ಪಿರಿಟ್ ಅಲ್ಲಿ ಹೋಗ್ತಿದ್ದಾರೆ ಅಂದ್ರೆ, ದೇ ಟೇಕ್ ದ ಸ್ಪಿರಿಟ್ ಆಫ್ ದ ಲೆಟರ್. ಆ ಅಕ್ಷರ ಮೋಶೆ ನಮಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದರ ಇನ್ಕ್ಲಿನೇಷನ್, ಅದರ ಇನ್ನಂಡೋ, ಅದರ ಇನ್ನರ್ ಮೀನಿಂಗ್ ಸ್ವಾಮಿ ಹೇಳಿದನ್ನ ಗ್ರಹಿಸ್ಕೊಳ್ಳೇ ಇಲ್ಲ. ನಾನು ಧರ್ಮಶಾಸ್ತ್ರವನ್ನ ತೆಗೆದುಹಾದ್ಲಿಕ್ಕೆ ಬಂದಿಲ್ಲ, ನೆರವೇರ್ಸಕ್ಕೆ ಬಂದಿದ್ದೇನೆ. ಎಲ್ಲವೂ ಸಮಾಪ್ತವಾಯಿತು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಧರ್ಮಶಾಸ್ತ್ರ ನೆರವೇರಿತು. ಆದರೆ ಇವರು, ಈ ಫರಿಸಾಯರು, ಈ ಶಾಸ್ತ್ರಿಗಳು, ಈ ಧಾರ್ಮಿಕ ಹಿನ್ನೆಲೆಯಲ್ಲಿರುವಂತವರು, ಅವರು ಮಾಡಿರುವ ಈ ಎಲ್ಲಾ ವಿಷಯಗಳು ನೋಡಿದಾಗ ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸಿ ನೋಡ್ತೇವೆ, ಅವರಿಗಿರುವ ಕುರುಡುತನ ಯಾವುದಂದರೆ ಬ್ಲೈಂಡ್ ಆಗಿ ಫಾಲೋ ಆಗ್ತಿರುವಂಥದ್ದು. ಅದನ್ನೇ ಪೇತ್ರನ ಭಾಷೆಯಲ್ಲಿ ಹೇಳುವುದಾದ್ರೆ, ಪೇತ್ರನು ಬಹಳ ಚೆನ್ನಾಗಿ ಹೇಳ್ತಾನೆ. ಮೊದಲನೇ ಪೇತ್ರನ ಪತ್ರಿಕೆ ಪ್ರಾಯಶಃ ನೆನೆಸ್ತೀನಿ, ನಮಗೆ ಅದೆಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಬಾಯ್ಪಾಠ ಆಗಿರುವಂತ ಒಂದು ವಚನ ಅದು. ಹೌದು, ನಾವು ಬಿಡುಗಡೆ ಹೊಂದಿದ್ದು ಬೆಳ್ಳಿ, ಬಂಗಾರ ಮುಂತಾದ
ನಾಶವಾಗುವ ವಸ್ತುಗಳಿಂದಲ್ಲ, ಹಿರಿಯರು ಕಲಿಸಿಕೊಟ್ಟ ವ್ಯರ್ಥ ನಡವಳಿಕೆಯಿಂದ ನಾವು ಬಿಡುಗಡೆ ಹೊಂದದ್ದು. ಈ ಹಿರಿಯರು ಇವರು ಮಾರ್ಗದರ್ಶಕರು, ಕುರುಡರಾದ ಮಾರ್ಗದರ್ಶಕರು. ಈ ಫರಿಸಾಯರಲ್ಲಿ ಹಿರಿಯರು, ಶಾಸ್ತ್ರಿಗಳಲ್ಲಿ ಹಿರಿಯರು ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು ಎಷ್ಟಾಗಿ ತಾನು ದೈವಾಂಶ ಸಂಭೂತನು ದೇವಕುಮಾರನೆಂಬುದಾಗಿ ಹೇಳಿದರು, ಇವರ ಮನೋನೇತ್ರಗಳು ತೆಗೆಯಲ್ಪಡಲೇ ಇಲ್ಲ. ಇವರು ಮನೋನೇತ್ರಗಳು ಯಾವಾಗ ತೆಗೆಯಲ್ಪಡ್ತವೆ ಅದು ಸಂದರ್ಭ ನಾನು ಬೇರೆ ತರಗತಿಯಲ್ಲಿ ಹೇಳ್ತೇನೆ, ದಟ್ಸ್ ಡಿಫ್ರೆಂಟ್ ಥಿಂಗ್. ಆದರೆ ಈ ಒಂದು ಇವರ ಹುಚ್ಚುತನ, ಇವರ ಈ ಒಂದು ಕುರುಡುತನ, ಈ ರೀತಿಯಾಗಿ ಈ ಪ್ರೆಸೆಂಟ್ ಸೆಂಚುರಿನಲ್ಲಿ ಅಂದ್ರೆ ಈ ಲವೋದಿಕೆಯ ಕಾಲಘಟ್ಟದಲ್ಲಿ ಇದು ಹೆಚ್ಚಿರ್ತದೆ. ಪ್ರತಿಯೊಬ್ಬರು ಪ್ರಸಂಗ ಮಾಡ್ತಾರೆ, ಎಷ್ಟೋ ಉದ್ದವಾಗಿ ದೊಡ್ಡ ಪ್ರಸಂಗ, ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರ್, SPAC ನಂಬರ್ ಹಾಕ್ತಾರೆ. ಈ ಅಕೌಂಟಿಗೆ ನೀವು ಹಣ ಹಾಕಿದರೆ, ನಿಮಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಒಂದು ಉದ್ಯೋಗ ಸಿಗ್ತದೆ ಅಥವಾ ನಿಮಗೆ ಒಂದು ಪ್ರಮೋಷನ್ ಸಿಗ್ತದೆ. ಈಸ್ ದಿಸ್ ದ ವೇ ದಟ್ ಲಾರ್ಡ್ ಹ್ಯಾಸ್ ಟಾಟ್ ಅಸ್? ಉಚಿತವಾಗಿ ಹೊಂದಿದಿರಿ, ಉಚಿತವಾಗಿ ನೀಡಿರಿ. ಲವೋದಿಕೆಯ ಕಾಲಘಟ್ಟ ಟೆಕ್ನಾಲಜಿ ಕೂಡ ಈ ಸೈತಾನ ಉಪಯೋಗ ಮಾಡಿಕೊಂಡು ಈ ಒಂದು ಟೆಕ್ನಿಕಲ್ ವರ್ಲ್ಡ್, ಈ ಟೆಕ್ನಾಲಜಿಕಲ್ ವರ್ಲ್ಡ್ ಅಲ್ಲಿ ಇವನು ಅವನದೇ ಆದಂತ ಒಂದು ಅಸ್ತ್ರವನ್ನ ಬಿಡುತ್ತಾ ಜನರನ್ನ ಅಲ್ಲಿಗೆ ಮಂಕು ಮಾಡ್ತಾನೆ. ಒಬ್ಬರು ಪಾಸ್ಟರ್ ಬಂದು ಒಬ್ರು ಪ್ರಾರ್ಥನೆ ಮಾಡಿದರೆ, ಈಗೋ ನಿಮ್ಮ ದಿಂಬನ ಕೆಳಗಡೆ, ಮಂಚದ ಕೆಳಗಡೆ ಅಲ್ಲೆಲ್ಲೋ ಏನೋ ಕಟ್ಟಿದ್ದಾರೆ. ಒಬ್ಬ ಪ್ರವಾದಿ ಹೇಳ್ತಾನೆ, ಎಲ್ಲಿದೆ ಪ್ರವಾದಿ? ಎಲ್ಲಿ ಉಂಟು ಆಶ್ಚರ್ಯಗಳು, ಎಲ್ಲಿ ಉಂಟು ಈ ಅದ್ಭುತಗಳು? ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ, ಗ್ರೀಕರು ಜ್ಞಾನವನ್ನು ಕೇಳ್ತಾರೆ, ಯೆಹೂದ್ಯರು ಸೂಚಕ್ರಿಯೆಯನ್ನು ಕೇಳ್ತಾರೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಪ್ರಕಟಪಡಿಸ್ತೀವಂತ ವಿಭಿನ್ನವಾದ ಮನಸ್ತತ್ವ, ವಿಭಿನ್ನವಾದ ಆಲೋಚನೆಗಳಿರುವ ಕೊರಂತ ಸಭೆಗೆ ಸ್ಪಷ್ಟವಾದ ಸುವಾರ್ತೆ ಸಾರಿದಿರುವಂಥದ್ದು ಪೌಲನು. ಪ್ರಿಯರೇ, ಕುರುಡುತನ, ಇವರು ಕಪಟಿಗಳು, ಇವರ ಮನಸ್ಸಿನಲ್ಲಿ ಬರೆ ಹಾಕಲ್ಪಟ್ಟಂತ ಒಂದು ಮನಸ್ಸಾಕ್ಷಿ ಇರುವಂತವರು, ಆದರೂ ಕೂಡ ತಮ್ಮನ್ನು ದೈವಾಂಶ ಸಂಭೂತರೆಂಬುದಾಗಿ, ದೈವಿಕವಾಗಿರುವಂತರೆಂಬುದಾಗಿ, ಅಂತ್ಯಕಾಲ, ಕೊನೆ ಕಾಲಘಟ್ಟ, ಅಪಾಯಕರವಾದ ದಿನಗಳು, ಕರ್ತನ ಹೆಸರಿನಲ್ಲಿನೇ ಬಂದು ಮೋಸ ನಡೆಸುವಂತ ದಿನಗಳು ಹೆಚ್ಚಾಗಿ ಹೋಗುವಂತ ಈ ಲವೋದಿಕೆಯ ಕಾಲಘಟ್ಟದ ಕುರುಡುತನ ನಾವಿಲ್ಲಿ ಕಾಣ್ತಾ ಇದೀವಿ ಪ್ರಿಯರೇ. ಅದಕ್ಕೆ ನಾವು ಆ ಪ್ರಕಟಣೆ ಗ್ರಂಥದಲ್ಲಿರುವ ಆ ಮಾತು ಒಂದು ಸಾರಿ ಓದಿಕೊಂಡು ನಾವು ಮತ್ತೆ ಪುನಃ ಮುಂದಕ್ಕೆ ಹೋಗುವ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ಲವೋದಿಕೆಯ ಸಭೆಯ ವಿಷಯದಲ್ಲಿ ಕರ್ತನ ಹೇಳುವಂತದ್ದು. ಪ್ರಕಟಣೆ, ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ಬಹಳ ಮುಖ್ಯವಾಗಿ 14ನೇ ವಚನದಲ್ಲಿ ಲವೋದಿಕೆಯಲ್ಲಿರುವ ಸಭೆ ದೂತನಿಗೆ ಬರೆ, ಆಮೇನ್ ಎಂಬಾತನು, ಹೌದು ಎಂಬಾತನು ಹೇಳುವಂತ ಈ ವಿಷಯದಲ್ಲಿ ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿ ದಾರಿ ತಪ್ಪಿಸುವಂತಹ, ಕ್ರಿಸ್ತನ ಮಾರ್ಗವೆಂಬುದಾಗಿ ಹೇಳುತ್ತಲೇ, ಪುರೋಗಮನವೆಂಬುದಾಗಿ ಹೇಳುತ್ತಲೇ ತಿರೋಗಮನವನ್ನ ತೆಗೆದುಕೊಂಡು ಹಿಂದಕ್ಕೆ ಹೋಗುವಂತ ಒಂದು ವಿಶ್ವಾಸ ಯಾತ್ರೆ ನಡೆಯುವಂತ ಕುರುಡು ಕಾಲ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮುಂಚಿತವಾಗಿಯೇ ನೆನಪು ಮಾಡಿದ್ದಾನೆ. ಲವೋದಿಕೆಯ ಸಭೆಯವರು ಅದ್ಭುತವಾದ ಅಂದ ಚಂದವುಳ್ಳಂತ ಕಣ್ಣುಗಳು ಇರುವರು. ಅವರು ಆಫ್ತಾಲ್ಮಿ ಅನ್ನುವ ಲೇಪನವನ್ನ ಕಣ್ಣಿನ ಆರೋಗ್ಯಕ್ಕೋಸ್ಕರ ಹಚ್ಚಿಕೊಳ್ಳುವಂತವ್ರು. ಆದರೆ ದೇವರು ಹೇಳ್ತಾನೆ, ಅವರು ಕುರುಡರು. ದೇವರು ಮನುಷ್ಯರು ನೋಡುವ ಹಾಗೆ ನೋಡುವಂತವನಲ್ಲ. ದ ಗಾಡ್ ಸೀಸ್ ದ ಟ್ರೂತ್ ಇನ್ ದ ಇನ್ನರ್ಮೋಸ್ಟ್ ಪಾರ್ಟ್ ಆಫ್ ದ ಹಾರ್ಟ್. ಅಂತರಂಗದಲ್ಲಿ ಸತ್ಯವನ್ನು ಹುಡುಕುವ ದೇವರು. ಆದುದರಿಂದ ಹೇಳ್ತಾನೆ, ನೀನು ಕುರುಡನು. ಬನ್ನಿ, ನಾನು ಇನ್ನೊಂದು ಅಂಶಕ್ಕೆ ಹೋಗ್ತೇನೆ. 3ನೇದಾಗಿ
ಎಂತ ಒಂದು ಕುರುಡುತನ ಎಂಬುದಾಗಿ ಹೇಳುವಾಗ ದಯಮಾಡಿ ನೋಡ್ರಿ, ಜೀವನ ಸರಿ ಇಲ್ಲದ ಕುರುಡುತನ, ಲೈಫ್ ಸ್ಟೈಲ್ ಈಸ್ ನಾಟ್ ಕರೆಕ್ಟ್, ಅದು ಒಂದು ಬ್ಲೈಂಡ್ನೆಸ್. ಇದಕ್ಕೆ ಸಮಯ ಬೇಕಾಗ್ತದೆ, ಆದರೂ ಇರುವ ಸಮಯದಲ್ಲಿ ಸ್ವಲ್ಪ ಬೇಗ ವಾಕ್ಯ ಇದನ್ನ ನಾವು ಓದ್ಕೊಳ್ಳೋಣ. 2 Peter ಚಾಪ್ಟರ್ 1 ವರ್ಸ್ 5 to 9. 2 ಪೇತ್ರ 1ನೇ ಅಧ್ಯಾಯ 5ರಿಂದ 9 ವಚನಗಳು. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಇವುಗಳದಲ್ಲದವನು ಕೂಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ಚೆನ್ನಾಗಿ ಓದ್ತೇವೆ. 9ನೇ ವಚನ ಪ್ರಾರಂಭ ಇನ್ನ ಸ್ವಲ್ಪ ಸ್ಪಷ್ಟವಾಗಿ ಓದಿ. ಇವುಗಳೆಲ್ಲದವನು ಕೂಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳನ್ನು ಪರಿಹಾರವಾಗಿ ತಾನು ಶುದ್ಧವನಾದನೆಂದು ಮರೆತು ಬಿಟ್ಟಿದ್ದಾನೆ. ಆದುದರಿಂದ ಸಹೋದರರೇ, ಥ್ಯಾಂಕ್ ಯು ಬ್ರದರ್. ಸಾಕು ಸಾಕು, ಅಲ್ಲಿಗೆ ಸಾಕು. ಪ್ರಿಯರೇ, ಅಪೊಸ್ತಲನಾದ ಪೇತ್ರ ತನ್ನ ಬದುಕಿನ ಚರಮದಶೆಯಲ್ಲಿ, ಅಟ್ ದ ಫ್ಯಾಗ್ ಎಂಡ್ ಆಫ್ ಹಿಸ್ ಲೈಫ್, ನೋಡ್ರಿ, ಆ ವಚನ ಮುಗಿದ ಕೂಡ್ಲೇನೆ ಇನ್ನೊಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗುತ್ತೆ. ಆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆದಾಗ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಲ್ಲ, ಮೃತ್ಯು ಪಾಶಗಳನ್ನು ಸುತ್ತಕೊಳ್ತಾ ಇದ್ವಿ ಅಂತ ಹೇಳಲ್ಲ, ನಾನು ಸತ್ತೋಗ್ತಾ ಇದ್ದೀನಿ ಅಂತ ಹೇಳಲ್ಲ. ಆದ್ರೆ ಒಂದು ಅದ್ಭುತವಾದ ಭಾಷೆಯನ್ನು ಉಪಯೋಗಿಸ್ತಾನೆ ಪೇತ್ರ. ಸಿ ದ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ನೋಡ್ರಿ. 13ನೇ ವಚನದಲ್ಲಿ, ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮ ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆಂದೆಣಿಸ್ತೇನೆ. 14ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತೆಂದು. ವಾಟ್ ಎ ಗ್ರೇಟ್ ಡಿಸೈಪಲ್. ಎಂತಹ ಒಬ್ಬ ಅದ್ಭುತವಾದ ಶಿಷ್ಯನು ಕರ್ತನಲ್ಲಿ. ಪ್ರಿಯರೇ, ನಾವು ಸಾಮಾನ್ಯವಾಗಿ ನಮ್ಮ ಹ್ಯೂಮನ್ ಟೆಂಡೆನ್ಸಿ, ಮನುಷ್ಯರ ಸ್ವಭಾವ ಏನಂದ್ರೆ, ಒಂದು ಫುಲ್ ವೈಟ್ ಶೀಟ್ ನಲ್ಲಿ ಒಂದು ಡಾರ್ಕ್ ಸ್ಪಾಟ್ ಒಂದೇನಿದ್ರೆ, ಇಲ್ಲಿ ಕಪ್ಚುಕ ಆಗಿದೆ, ಇಲ್ಲಿ ಮಡ್ತೆ ಆಗಿದೆ, ಇದನ್ನೇ ನಾವು ನೋಡ್ತೇವೆ. ಪೇತ್ರನು 3 ಸಾರಿ ಅಲೆಗಳೆದನು ಅನ್ನೋದು ನಾವೆಲ್ಲರೂ ನೆನಪಿಟ್ಕೊಂಡಿರ್ತೀವಿ. ಆದ್ರೆ ಪವಿತ್ರಾತ್ಮ ಭರಿತನಾಗಿ ಸುವಾರ್ತೆ ಸಾರಿದಾಗ 3,000 ಜನ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸತ್ಯವೇದದಲ್ಲಿ ಒಂದು ಪದ ಬರೆಯಲ್ಪಟ್ಟಿದೆ, ಹೆಚ್ಚು ಕಡಿಮೆ ಅಂತ, ಇಂಚು ಮಿಂಚು ಅಂತ ತೆಲುಗು ಭಾಷೆಯಲ್ಲಿ, ಅಪ್ರಾಕ್ಸಿಮೇಟ್ಲಿ ಅಂತ. ಇನ್ನೂ ಹೆಚ್ಚೇ ಇರ್ಬೋದು, ಕಮ್ಮಿನೇ ಇರ್ಬೋದು. 3,000 ಜನ ರಕ್ಷಣೆ ಹೊಂದಿದ್ರು. ಧೈರ್ಯವಾಗಿ ಸುವಾರ್ತೆ ಸಾರಿದ ವ್ಯಕ್ತಿ ಈಗ ಕೊನೆಯದಾಗಿ ಆತನು ಹತಸಾಕ್ಷಿ ಆಗ್ತಿದ್ದಾನೆ. ರಕ್ತವನ್ನು ಚೆಲ್ಲೋದಕ್ಕೆ ಹೋಗುವಾಗ ಸಹೋದರ ಸ್ನೇಹದ ಕುರಿತು, ಪ್ರೀತಿಯನ್ನು ಕುರಿತು ಒಂದು ಅದ್ಭುತವಾದ ಒಂದು ಪ್ರಸಂಗವನ್ನು ಮಾಡ್ತಾ, ಇವು ಇಲ್ಲದವನು ಕುರುಡನು ಅಂತ ಒಂದು ನೇರವಾದ ಆರೋಪ. ಫಾರ್ ದ ಕ್ರಿಶ್ಚಿಯನ್ ವರ್ಲ್ಡ್, ಅಥವಾ ಈ ಕ್ರೈಸ್ತ ಪ್ರಪಂಚಕ್ಕೆ ತನ್ನ ಮರಣಾವಸ್ಥೆಯ ಹಿಂದೆ ಪೇತ್ರನು ಹೇಳಿರುವ ಈ ಸಂದೇಶ, ಇದಿಷ್ಟು ಸಾಕು ನಮ್ಮ ಲೈಫ್ ಆಫ್ ಎ ಬಿಲೀವರ್, ವಿಶ್ವಾಸಿಯ ಜೀವನ ಒಂದು ಹಸನು ಮಾಡಿಕೊಂಡು ಜೀವಿಸುವುದಕ್ಕೆ ಎಂತಹ ಮಾತುಗಳನ್ನ ಹೇಳ್ತಿದ್ದಾನೆ ನೋಡ್ರಿ. ಸಹೋದರರು ತುಂಬಾ ಚೆನ್ನಾಗಿ ಓದಿದ್ರು, ಸೋಮಸುಂದರ್ ಅವರು. ಹೇಗಂದ್ರೆ 5ನೇ ವಚನದಿಂದ ನಾನು ಜಸ್ಟ್ ರಿಪೀಟ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡಕ್ಕೋಗಲ್ಲ. ಆದ್ರೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಪಾಯಿಂಟ್ಸ್, ಆ ಗುಣಗಳು ನಮಗೆ ಎಷ್ಟು, ಆ ಆತ್ಮೀಯ ಗುಣಗಳು ನಮ್ಗೆ ಎಷ್ಟು ಅವಶ್ಯಕತ. ಡೋಂಟ್ ಬಿ ಎಮೋಷನಲ್. ಭಾವೋದ್ರೇಕದಿಂದ ಅಲ್ಲ, ಭಾವನಾತ್ಮಕತೆಯಿಂದ ಅಲ್ಲ, ಭಾವಪೂರಿತರಾಗಿ ವಾಕ್ಯವನ್ನು ಓದಬೇಕು.
ಎಲ್ಲಿ ಭಾವಪೂರಿತರಾಗಿ ದೇವರ ವಾಕ್ಯ ಇರುತ್ತದೋ ಅಲ್ಲಿ ಪರಿಶುದ್ಧಾತ್ಮ ದೇವರು ಇರ್ತಾನೆ. ಪರಿಶುದ್ಧಾತ್ಮ ದೇವರು ಆಕ್ರೋಶವನ್ನು, ಆವೇಶವನ್ನು ಮತ್ತು ಉದ್ರೇಕವನ್ನು ತಂದುಕೊಡುವ ದೇವರಲ್ಲ. ಆತನು ಸಮಾಧಾನಕರ್ತನು, ಗಲಿಬಿಲಿ ಇಲ್ಲದೆ ಇರುವಂತವನು. ನಿಧಾನವಾಗಿ ನಾವು ಹೃದಯಕ್ಕೆ ಈ ವಾಕ್ಯದಲ್ಲಿರುವ ಈ ಆತ್ಮ, ಈ ವಾಕ್ಯದ ಸಾರಾಂಶ ನಮಗೆ ಅನ್ವಯಿಸಿಕೊಳ್ಳೋ ಪ್ರಯತ್ನ ಮಾಡೋಣ. ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನು ಎಷ್ಟು ಸಾರಿ ಧ್ಯಾನಿಸಿದ್ರು, ಎಷ್ಟು ಸಾರಿ ಓದಿದ್ರು, ನನಗನ್ನಿಸ್ತದೆ ನಾನೊಂದು ಸಂಡೇ ಸ್ಕೂಲ್ ಓದಿಲ್ಲ, ನನಗದೊಂದು ಕೊರತೆ ಅನಿಸ್ತಾ ಇದೆ. ನನಗೆ 30 ವರ್ಷದ ನನ್ನ ಲೈಫ್ ವೇಸ್ಟ್ ಆಗಿ ಹೋಗಿದೆ, ನನಗದೊಂದು ಕೊರತೆ ಅನಿಸ್ತಾ ಇದೆ. ಈ ಅಮೃತ, ಈ ವಾಕ್ಯಾಮೃತ, ಈ ದೇವರ ವಾಕ್ಯ ಈಗ ಸಿಕ್ಕಿದೆ, ಈ ಜೀವಿತ ಕಾಲ ಸಾಲದು ಇದನ್ನು ಧ್ಯಾನಿಸೋದಕ್ಕೆ, ಇದನ್ನು ಅಧ್ಯಯನ ಮಾಡೋದಕ್ಕೆ, ಇದರಲ್ಲಿರುವಂತ ಆತ್ಮೀಯ ಅಂಶಗಳನ್ನ ಈ ತೆಗೆದು ಒಂದೊಂದು ಮುತ್ತು ರತ್ನಗಳಂತಿರುವಂತವನ್ನ ನಮ್ಮ ಆತ್ಮೀಯ ಜೀವಿತಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ. ಆತನ ಹೇಳುವ ಮಾತೇನಂದ್ರೆ ನೋಡ್ರಿ, ದಯಮಾಡಿ, ಈ ಕಾರಣದಿಂದ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ, 5ನೇ ವಚನ ಓದ್ತಾ ಇದ್ದೇನೆ ನಾನು. ನಿಮಗಿರುವ ನಂಬಿಕೆಗೆ ಏನೇನು ಆ್ಯಡ್ ಆಗ್ಬೇಕು? ಸದ್ಗುಣ. ಅಗೇನ್ ಸದ್ಗುಣ ಅಂದ್ರೆ ಏನು ಅಂದ್ರೆ 1 hour ಬೇಕಾಗುತ್ತೆ. ಇರ್ಲಿ, ನಾವು ಫಸ್ಟ್ ಕ್ಯಾರೆಕ್ಟರ್ಸ್ ನೋಡೋಣ. ಸದ್ಗುಣಕ್ಕೆ ಜ್ಞಾನ. ಜ್ಞಾನ ಅಂದ್ರೆ ದೈವಿಕ ಜ್ಞಾನ. ಜ್ಞಾನಕ್ಕೆ ದಮೆ. ದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್, ಅಂದ್ರೆ ಹೆಚ್ಚು ಸ್ಟ್ರಾಂಗ್ ರಿಯಾಕ್ಷನ್, ಸಡನ್ ರಿಯಾಕ್ಷನ್ ಅನಿರುತ್ತರ ಆಗಬಾರ್ದು. ನಾವು ಅದು ನಿಯಂತ್ರಣೆಯಲ್ಲೇ ಆಗ್ಬೇಕು. ಭಾವನೆ, ಮುಖ ಭಾವನೆ ಗಂಟು ಬರಬಾರ್ದು, ಗಂಟು ಹಾಕೋಬಾರ್ದು. ಇತರ ಜೊತೆ ಮಾತಾಡುವಾಗ್ಲಿ ಅಥವಾ ಆವೇಶ ಬಂದಾಗ ಮುಖ ಕವರ್ ಮಾಡಲ್ಲ. ಪಾಪ ಮುಖ ಎಂತ ಅಮಾಯಕ ಮುಖ ಇದು. ನಮ್ಮ ಫೀಲಿಂಗ್ ಏನಿರುತ್ತೋ ಅದು ಫೇಸ್ ನಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಅಂದ್ರೆ ದಮೆ ಅಂದ್ರೆ ಅದು ಬಹಳ ಮುಖ್ಯ ನಮಗೆ. ದಮೆಗೆ ತಾಳ್ಮೆ, ಅದು ಇನ್ನೂ ಅದ್ಭುತವಾದದ್ದು. ಆ ತಾಳ್ಮೆಗೆ ಭಕ್ತಿ, ಆ ಭಕ್ತಿಗೆ ಸಹೋದರ ಸ್ನೇಹ, ಆ ಸಹೋದರ ಸ್ನೇಹಕ್ಕೆ ಪ್ರೀತಿ, ಲಾಸ್ಟ್ಗೆ ಹಾಗೆ ಪ್ರೀತಿಯನ್ನು ತಂದರು. ಪ್ರಿಯರೇ, ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ಯಾವಾಗ ಸಾಧ್ಯ ಆಗ್ತದೆ? ಯಾವಾಗ ನಾವು ಕರ್ತನ ವಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ಈ ರೀತಿಯ ಪ್ರೀತಿಯ ವಿಶ್ವಾಸ ಜೀವನ ಜೀವಿಸುತ್ತಾ, ಎಲ್ಲರನ್ನ ಪ್ರೀತಿಯಿಂದ ಕಾಣುತ್ತಾ, ಪ್ರೀತಿಯಿಂದಲೇ ಎಚ್ಚರಿಸುತ್ತಾ ವಿಶ್ವಾಸ ಜೀವನದಲ್ಲಿ ಸಾಗಬಹುದು. ಇವಿಲ್ಲದಿದ್ರೆ ಏನಾಗುತ್ತೆ ಅಂತ ಈಗ ನೋಡೋಣ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತವೆ. ಇವುಗಳೆಲ್ಲದವನು, ಅದು ಯಾರೇ ಆಗ್ಲಿ, ಇನ್ಕ್ಲೂಡಿಂಗ್ ಶಿವಪ್ರಸಾದ್ ಅಥವಾ ಎನಿಬಡಿ ಎಲ್ಸ್, ಇವು ಇಲ್ಲದಿದ್ದರೆ ಬೋಧನೆ ಮಾಡೋದು ಮಾತ್ರವಲ್ಲ, ಅನುದಿನ ಜೀವಿತದಲ್ಲಿ, ಪ್ರಾಯೋಗಾತ್ಮಕ ಜೀವಿತದಲ್ಲಿ, ಹೌದು, ಇವುಗಳಿಲ್ಲದವನು, ಆ ಮಾತು ಚೆನ್ನಾಗಿ ಗಮನಿಸ್ಕೊಳ್ರಿ, ಕುರುಡನಾಗಿದ್ದಾನೆ. ಇದೇ ಆತ್ಮೀಯ ಕುರುಡುತನ. ಇದು ಲವೋದಿಕೀಯ ಸಭೆಯಲ್ಲಿರುವಂತ ಈ ಕುರುಡುತನ. ಅದರಿಂದ ಪ್ರಿಯರೇ, ಎಚ್ಚರಿಕೆ ಮಾತು ನಮಗೇನಂದ್ರೆ, ಅಪ್ಲೈ ಮಾಡ್ಕೊಳ್ಳಬೇಕಾಗಿರೋದು ನಾವೇನಂದ್ರೆ, ಲವೋದಿಕೀಯ ಸಭೆಯಲ್ಲಿ ಎಲ್ಲರೂ ಹೀಗಿಲ್ಲ, ಕೆಲವರಿದ್ದಾರೆ, ಅವರ ಬಳಿ ಬಾಗಿಲು ತಟ್ಟುತ್ತಾ ಇದ್ದಾನೆ ಸ್ವಾಮಿ. ಈ ವಾಕ್ಯವೆಂಬ ಆ ಉದಕ ಸ್ನಾನ, ಈ ವಾಕ್ಯದಿಂದ ತುಂಬಿಸೋದಕ್ಕೆ ಕರ್ತನು ತಟ್ಟುತ್ತಾ ಇರ್ತಾನೆ. ಆಗ ಆತ ನಮ್ಮ ಜೊತೆಯಲ್ಲಿ ಸಹವಾಸ ಮಾಡ್ತಾನೆ. ಅನ್ಯೋನ್ಯತೆ ಇರ್ತದೆ. ನಾವಿಷ್ಟು ಸಮಯ ಕ್ರಿಸ್ತನ ಜೊತೆ ಅನ್ಯೋನ್ಯತೆ, ವಾಕ್ಯದಲ್ಲಿ ದೇವರ ದರ್ಶನ, ವಾಕ್ದರ್ಶನದಲ್ಲಿ ಕ್ರಿಸ್ತನ ದರ್ಶನವನ್ನು ನಾವು ಪಡೆಯುವಂತರಾಗಿರ್ತೇವೆ. ಆತನ ಬೋಧನೆಯನ್ನು ನಾವು ತಿಳ್ಕೊಳ್ಳುವಂತರಾಗಿರ್ತೇವೆ. ಆದ್ದರಿಂದ ಪ್ರಿಯರೇ, ಈ ಸಂದರ್ಭದಲ್ಲಿ ಆ ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಅವರ್ ಕ್ರಿಶ್ಚಿಯನ್ ಫೇತ್ ಈಸ್, ನಾವು ಪ್ರಮೋಟ್ ಆಗ್ತಾ ಇದ್ದೀವಿ, ನಾವು ಡೆವಲಪ್ ಆಗ್ತಾ ಇದ್ದೀವಿ, ನಾವು ಒಳ್ಳೆಯವರು ಆಗ್ತಾ ಇದ್ದೀವಿ, ನಾವು ಶುದ್ಧರಾಗ್ತಾ ಇದೀವಿ ಅಂದ್ಕೊಳ್ತಾನೆ ಎಲ್ಲೋ ಒಂದು ಕಡೆ ಅಹಂ, ಎಲ್ಲೋ ಒಂದು ಕಡೆ ನಾನತ್ವ, ಎಲ್ಲೋ ಒಂದು ಕಡೆ ಇತರನ್ನ ಜಡ್ಜ್ ಮಾಡೋದು, ಎಲ್ಲೋ ಒಂದು ಕಡೆ ನಾನು ಅವ್ರಿಗಿಂತ ಶ್ರೇಷ್ಠ ಅಂದ್ಕೊಳ್ಳೋದು, ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ ಅಂತ ಅಹಂ ತಂದ್ಕೊಳ್ಳೋದು, ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿ ಹಾಡಾಡ್ತೀನಿ ಅಂತ ಅಹಂನಿಂದ ಹಾಡೋದು, ಎಲ್ಲೋ ಒಂದು ಕಡೆ ನನಗೆ ಒಳ್ಳೆ
ಸಾಮರ್ಥ್ಯ ಇದೆ ಅಂತ ಆ ಒಂದು ಹ್ಯೂಮನ್ ಆ ಎನರ್ಜಿ, ತನ್ನ ಸ್ವಂತ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳೋದು, ಇವು ಎಲ್ಲ ಕೂಡ ನಿರ್ಜೀವ ಕ್ರಿಯೆಗಳು ಅಂತ ಸತ್ಯವೇದ ಹೇಳುತ್ತೆ. ಆದ್ದರಿಂದ ಎಲ್ಲದರಲ್ಲಿಯೂ ಕರ್ತನಿಗೆ ಮಹಿಮೆ ಸಲ್ಲಿಸುತ್ತಾ ನಾವು ಆ ಲವೋದಿಕೀಯ ಸಭೆಯ ಆ ಕುರುಡುತನವಿಲ್ಲದವರಾಗಿ ಆತನ ಬಯಸಿರುವಂತಹ ಪ್ರಕಾಶಮಾನ ಹೊಂದುವರ ಹಾಗೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ.